ನಮಸ್ಕಾರ. ನಾನು ಟಿ ಕೋನಪ್ಪರೆಡ್ಡಿ, ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಒಕ್ಕಲಿಗರ ಸಂಘ. ದಿನಾಂಕ 15/12/2024 ಈ ಒಂದು ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂತು. ಅಸ್ತಿತ್ವಕ್ಕೆ ಬಂದ ನಂತರ ಹಲವು ಯೋಜನೆಗಳನ್ನು ಸಂಘದ ಅಭಿವೃದ್ಧಿಗಾಗಿ 35 ಜನರ ತಂಡ ಅಳವಡಿಸ್ಕೊಂಡಿದ್ದೀವಿ. ಒಂದನೆಯದಾಗಿ ನಮ್ಮ ಬನಶಂಕರಿಯಲ್ಲಿರ್ತಕ್ಕಂಥ ಕಿಮ್ಸ್ ಕಾಲೇಜ್ಗೆ BDA ವತಿಯಿಂದ ಲೀಸ್ಗೆ ಜಾಗ ಪಡೆದಿದ್ವಿ. 30 ವರ್ಷಕ್ಕೆ 38 ಕೋಟಿ ಚಿಲ್ಲರೆ 2014ರಲ್ಲೇ ಕಟ್ಟಬೇಕಾಗಿತ್ತು. ಕಾರಣಾಂತರಗಳಿಂದ ಹಿಂದಿನ ಆಡಳಿತ ಮಂಡಳಿ ಅದನ್ನು ಕಟ್ಟಕ್ಕಾಗಿರಲಿಲ್ಲ. ಅದು ಅಸಲು ಬಡ್ಡಿ ಎಲ್ಲ 133 ಕೋಟಿಯಾಗಿ ಹೆಮ್ಮರವಾಗಿ ಬೆಳೆದಿತ್ತು ಸಾಲ. ಆ ಬಗ್ಗೆ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದಾಗ ಸರ್ಕಾರದಲ್ಲಿ ಈಗಾಗಲೇ ಈ ರೀತಿ ಸಾಲ ಇಟ್ಕೊಂಡಿರ್ತಕ್ಕಂಥ ಹಲವು ಸಂಸ್ಥೆಗಳಿವೆ. ಆ ಒಂದು ಎಲ್ಲರಿಗೂ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗಕ್ಕೆ ಸೇರಿದಂಥ ವಿದ್ಯಾಸಂಸ್ಥೆಗಳ ಈ ಲೀಸ್ ಅಮೌಂಟ್ ಏನಿದೆ ಅದು ಅಸಲು ಕಟ್ಟಿದಾಗ ಬಡ್ಡಿಯನ್ನು ಮನ್ನಾ ಮಾಡಲು ಸರ್ಕಾರ ಯೋಚನೆ ಮಾಡ್ತಾ ಇದೆ ಅಂತ ತಿಳಿಸಿದ್ರು. ಅವರ ಮಾತಿನಂತೆ ನಾವು ಸಹ ಕಾದ್ವಿ. ಗಣ ಸರ್ಕಾರ ಇವತ್ತು ಎಲ್ಲ ವಿದ್ಯಾಸಂಸ್ಥೆಗಳಿಗೂ ಒಂದೇ ಸಲ ಅಸಲು ಪಾವತಿ ಮಾಡಲಿಕ್ಕೆ, ಅಂದರೆ 120 ದಿವಸದಲ್ಲಿ ಅಸಲು ಪಾವತಿ ಮಾಡಿದವರಿಗೆ ಬಡ್ಡಿ ಮನ್ನಾ ಮಾಡ್ತವೆ ಅಂತ ಹೇಳಿ ಕ್ಯಾಬಿನೆಟಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಹಾಗಾಗಿ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಸುಮಾರು 88 ಕೋಟಿ ರೂಪಾಯಿಯಷ್ಟು ಉಳಿತಾಯ ಆಗಲಿದೆ. ನಂಬರ್ 1. ಎರಡನೇದಾಗಿ ನಮ್ಮ ಹಡ್ಸನ್ ಸರ್ಕಲಲ್ಲಿರ್ತಕ್ಕಂಥ DJCC ಬಿಲ್ಡಿಂಗ್ ಏನು ಕಟ್ಟಡ ಇತ್ತು ಅದರಲ್ಲಿ ಹಲವು ಜನ ಬಾಡಿಗೆದಾರರು ಸೇರಿಕೊಂಡು ಬಾಡಿಗೆಗೂ ಕೊಡದೆ ಕೋರ್ಟಲ್ಲಿ ನ್ಯಾಯಾಲಯದಲ್ಲೂ ಸಹ ಕೇಸ್ ಹಾಕ್ಕೊಂಡು ಕಾಲ ಕಳೀತಿದ್ರು. ಈಗ ಸನ್ಮಾನ್ಯ ಕೆಂಚಪ್ಪಗೌಡರ ನೇತೃತ್ವದಲ್ಲಿ ಎಲ್ಲರೂ ಸೇರಿ ನಾವು ಅದನ್ನು ತೆರವು ಮಾಡಿಸಿದ್ದೇವೆ. ಈಗ ಅದು ಬಾಡಿಗೆ ಕೊಡಲಿಕ್ಕೆ ಆ ಕಟ್ಟಡ ಸಿದ್ಧವಾಗಿದೆ. ಮೂರನೇದಾಗಿ ಬನಶಂಕರಿಯಲ್ಲಿ ಒಂದು ಹರಾಜಿಗೆ ಬಂದಿರತಕ್ಕಂಥ ಬಿಲ್ಡಿಂಗನ್ನು ಸುಮಾರು 10 ಕೋಟಿಗೂ ಮೇಲ್ಪಟ್ಟು ನಾವು ಸಂಘಕ್ಕೆ ಖರೀದಿ ಮಾಡಿದ್ದೇವೆ. ಅದರಲ್ಲಿ ನಮ್ಮ ಹಾಸ್ಟೆಲ್ ಒಂದನ್ನು ಪ್ರಾರಂಭ ಮಾಡಬೇಕು ಅಂತ 35 ಜನ ಸದಸ್ಯರ ತಂಡ ತೀರ್ಮಾನ ಮಾಡಿದ್ವಿ. ಹಾಗಾಗಿ ಈಗ ರಾಜ್ಯ ಒಕ್ಕಲಿಗರ ಸಂಘ ಆರ್ಥಿಕವಾಗಿ ಸುಭದ್ರವಾಗಿರೋದ್ರಿಂದ ರಾಜ್ಯ ಸರ್ಕಾರ KIDBನಲ್ಲಿ ಏನೆಲ್ಲ ನಿವೇಶನಗಳನ್ನು ಅಲಾಟ್ ಮಾಡಲಿಕ್ಕೆ ರೆಡಿ ಇಟ್ಟಿದ್ದಾರೋ, ಪ್ರಕಟಣೆ ಕೊಟ್ಟಿದ್ದಾರೋ ಅದರಲ್ಲಿ ನಾವು ಸಹ 12 ಪ್ರಾಪರ್ಟಿಗೆ ಅರ್ಜಿ ಸಲ್ಲಿಸಿದ್ದೇವೆ. ಸುಮಾರು 250 ಕೋಟಿಯಿಂದ 300 ಕೋಟಿಯನ್ನು ಅದರ ಮೇಲೆ ಬಂಡವಾಳ ಹೂಡಿ ಆ ಒಂದು ಪ್ರದೇಶಗಳನ್ನ ವಿದ್ಯಾಸಂಸ್ಥೆಗಳು ಸ್ಥಾಪಿಸುವ ಸಲುವಾಗಿ ಅಲಾಟ್ ಮಾಡಿಸ್ಕೊಳ್ಳಕ್ಕೂ ಸಹ ಸಿದ್ಧವಾಗಿ. ರಾಜ್ಯ ಒಕ್ಕಲಿಗರ ಸಂಘದ ಸದಸ್ಯರಾಗಲು ಎಲ್ಲ ಸಮುದಾಯದ ಎಲ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದೇವೆ. ಎಲ್ಲ DCC ಬ್ಯಾಂಕ್ಗಳು ಸಹ ಅರ್ಜಿ ಸಿಗ್ತಾ ಇದೆ. ಸದಸ್ಯರಾಗಿ ಬಯಸ್ತಕ್ಕಂಥವರು ಸದಸ್ಯತ್ವವನ್ನು ಪಡೆದುಕೊಳ್ಳಲು ಅವಕಾಶವಿದೆ. ಅದಕ್ಕೆ 1650 ರೂಪಾಯಿ ಕಟ್ಟಬೇಕಾಗಿದೆ. ಆದಷ್ಟು ಬೇಗ ಆಸಕ್ತಿಯುಳ್ಳವರು ಸದಸ್ಯರಾಗುವಂತೆ ಕೋರುತ್ತೇನೆ. ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಸದಸ್ಯತ್ವ ಪಡೆದಿರ್ತಕ್ಕಂಥ ಅವರು ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಾಗ ಆಸ್ಪತ್ರೆಯ ಒಟ್ಟು ಬಿಲ್ಲಿನಲ್ಲಿ 25% ಅವರಿಗೆ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಮ್ಮ ಮೀಟಿಂಗಲ್ಲಿ ಸದಸ್ಯತ್ವವನ್ನು ಪಡೆದಿರ್ತಕ್ಕಂಥ ಯಾರೇ ಹೆಣ್ಣುಮಕ್ಕಳು ಗರ್ಭಕೋಶದ ತೊಂದರೆಗಳು ಸಿಕ್ಕಾಕೊಂಡಲ್ಲಿ ತುತ್ತಾದಲ್ಲಿ ಅವರಿಗೆ ಸಂಪೂರ್ಣವಾಗಿ ಉಚಿತವಾಗಿ ನಾವು ಚಿಕಿತ್ಸೆ ನೀಡಲು ತೀರ್ಮಾನ ಕೈಗೊಳ್ಳಲು ಎಲ್ಲರೂ ಉತ್ಸುಕರಾಗಿದ್ದೇವೆ. ಹಾಗೆಯೇ ಸರ್ವೈಕಲ್ ಕ್ಯಾನ್ಸರ್ನಂಥ ಕಾಯಿಲೆಗಳು ಬರದಿರ ಪ್ರಿವೆಂಟಿವ್ ಆಗಿ ಇಂಜೆಕ್ಷನ್ಸ್ ಕೊಡಿಸಲಿಕ್ಕೆ ಕೂಡ ಸಮುದಾಯದ ಸದಸ್ಯರ ಮಕ್ಕಳಿಗೆ ಕೊಡಿಸಲಿಕ್ಕೆ ಅದೊಂದು ಸಹ ವಿಷಯವನ್ನು ಮುಂದಿನ ಒಂದು ಈಸಿನಲ್ಲಿ ಕಾರ್ಯಕಾರಿ ಸಮಿತಿಯಲ್ಲಿ ತೀರ್ಮಾನ ತಗೊಳ್ತೇವೆ. ಹಾಗೆಯೇ ಈ 2025-26ನೇ ಸಾಲಿನಲ್ಲಿ ಅದು ಮೆಡಿಕಲ್ ಕಾಲೇಜ್ ಇರಲಿ, ಇಂಜಿನಿಯರಿಂಗ್ ಕಾಲೇಜ್ ಇರಲಿ, ಫಿಸಿಯೋಥೆರಪಿ, ಡೆಂಟಲ್, ನರ್ಸಿಂಗ್, ಫಾರ್ಮೆಸಿ ಹೀಗೆ ಹಲವು ವಿದ್ಯಾಸಂಸ್ಥೆಗಳು ನಮ್ಮಲ್ಲಿ ನಡೀತಾ ಇದ್ದು ಎಲ್ಲ ವಿದ್ಯಾಸಂಸ್ಥೆಗಳು ಕೂಡ ಆಧುನಿಕ ರೀತಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಒದಗಿಸ್ತಾ ಇದ್ದೀವಿ. ಉದಾಹರಣೆಗೆ BIT ಕಾಲೇಜಿಗೆ ಒಂದಕ್ಕೆ ಸುಮಾರು 100 ಕೋಟಿಗೂ ಹೆಚ್ಚು ಬಂಡವಾಳವನ್ನು ಹೂಡ್ತಾ ಇದ್ದೇವೆ. ಎಲ್ಲ ಕಾಲೇಜುಗಳನ್ನು ಸುಸಜ್ಜಿತ ಮಾಡೋದು, ರಾಜ್ಯದಲ್ಲೇ ಒಕ್ಕಲಿಗರ ಸಂಸ್ಥೆಗಳು ಅತ್ಯುತ್ತಮವಾಗಿ ನಡೀತಾ ಎನ್ನುವುದನ್ನು ತೋರಿಸಲಿರುವಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸೋಕ್ಕೆ ರಾಜ್ಯ ಒಕ್ಕಲಿಗರ ಸಂಘ ಸಿದ್ಧವಾಗಿದೆ. ಹಾಗಾಗಿ ರಾಜ್ಯ ಒಕ್ಕಲಿಗರ ಸಂಘದ ಅಧೀನದ ಎಲ್ಲ ವಿದ್ಯಾಸಂಸ್ಥೆಗಳಲ್ಲೂ ಕೂಡ ಸಮುದಾಯದವರು ಇತರರು ಎಲ್ಲರೂ ಕೂಡ ಆಸಕ್ತಿಯಿಂದ ಪ್ರವೇಶಾತಿ ಪಡೆಯಲು ನಾನು ಕೋರುತ್ತೇನೆ. ಇಂತಿ ವಂದನೆಗಳೊಂದಿಗೆ ಟಿ ಕೋನಪ್ಪರೆಡ್ಡಿ, ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಒಕ್ಕಲಿಗರ ಸಂಘ.